2025-26ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗಿದ್ದು, ಇಂದು ಕ್ಷೇತ್ರದ ಶಾಸಕಿ ಡಾ. ರೂಪಕಲಾ ಶಶಿಧರ್ ಅವರು ಮಾರಿಕುಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ತಾಲೂಕು ಮಟ್ಟದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಸರ್ಕಾರದಿಂದ ದೊರೆಯುವ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಿ ಮಾತನಾಡಿ, ಮಕ್ಕಳ ಹಾಜರಾತಿ ಬಗ್ಗೆ ಶಿಕ್ಷಕರು ಸಹ ವಿಶೇಷ ಗಮನ ನೀಡಬೇಕು. ಕೇವಲ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸದೆ ಪೋಷಕರಾಗಿಯೂ ಸಹ ಕಾರ್ಯನಿರ್ವಹಿಸಬೇಕೆಂದು ಸಲಹೆ ನೀಡಿದರು. ಈ ವೇಳೆ ಬಿಇಒ ಅನಿತಾ, ತಹಸೀಲ್ದಾರ್ ನಾಗವೇಣಿ, ಇಒ ವೆಂಕಟೇಶಪ್ಪ, ಪಿಡಿಒ ಜಗದೀಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಖಜಾನ್ಸಿ ಕೃಷ್ಣಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿವಿ ಶ್ರೀನಿವಾಸ್, ಕಾರ್ಯದರ್ಶಿ ರವಿಚಂದ್ರ ನಾಯ್ಡು, ಶಿಕ್ಷಕರಾದ ಶ್ರೀನಿವಾಸ್, ಆನಂದ್, ದೊರೆಸ್ವಾಮಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಮಾರ್ಗರೇಟ್ ಹಾಗೂ ಪೋಷಕರು ಹಾಜರಿದ್ದರು. ಮೇಡಮ್ ಗೊತ್ತಾಯ್ತಾ MLA ಮೇಡಮ್ ಕರೀಲಿ ನೀವು ಮೇಡಮ್ ನಾನು ಮಾಯಾ ಆಕ್ಚುಲಿ ಇದು ಕೂತಿನ 3 ವರ್ಷ ಇರೋ ಮಕ್ಕಳಿಗೆ ಯಾರು ಉದ್ಯೋಗಕ್ಕೆ ಹೋಗುವಂತ ಅವಶ್ಯಕತೆ ಇದೆ. ಅವ್ರಿಗೆ ಇಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಆರೈಕೆ ಮಾಡೋಕ್ಕೆ ಅಂತ ಕೂತಿನ ವ್ಯವಸ್ಥೆ ಮಾಡಿದ್ರು ಮೇಡಮ್. ಈ ಪಕ್ಕದಲ್ಲಿ ಒಂದು ರೂಮ್ ಇದೆ, ಸ್ವಲ್ಪ ಶಿಫ್ಟ್ ಮಾಡ್ಕೊಂಡ್ರೆ ನಾವು ಕೂಸಿನ ಮನೆ ಉದ್ದೇಶ ಸ್ಟಾರ್ಟಿಂಗಿಂದ 3 ವರ್ಷ ಅವ್ರಿಗೆ ಅವರು ಸುಮಾರು ಸಲ ಒಂದು 2-3 ಸಲ ಬೇರೆ ಜಾಗ ಇಲ್ಲಿ ಡೆಮಾಲಿಷನ್ ಮಾಡಿ ಅಲ್ಲಿವರೆಗೂ ಅಲ್ಲಿವರೆಗೂ ಇಲ್ಲಿ ಶಾಲಾ ಕೊಠಡಿ ಇದೆ ಮೇಡಮ್. ಈಗ ಶಾಲಾ ಕೊಠಡಿ ಖಾಲಿ ಇದೆ, ಗಾರ್ಜಿಯನ್ಸ್ ಇದೆ, ಅದು ಸೆಕ್ರೆಟರಿ ಇದೆ. ಸೊ ಇಲ್ಲಿ BU ಸರ್ ಮೇಡಮ್ ಅವರು ನಾವು ಇಲ್ಲಿ ಕೊಟ್ರೆ ತೊಂದರೆ ಆಗ್ತದೆ ಅಂತ ಆಕ್ಚುಲಿ ಶಾಲಾ ಕೊಠಡಿ ಖಾಲಿ ಇದ್ರೆ ನಮಗೆ ಕೊಡ್ಬೇಕಂತ, ಯಾಕಂದ್ರೆ ಈ ಮಕ್ಕಳು ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, BU ಲೆಟ್ರು ಹಾಕಿದ್ದೀನಿ. ಸೊ ಅವ್ರು ಕೊಟ್ರೆ ಈ ಕೂಸಿನ ಇಲ್ಲೇ ಇರ್ತಾರೆ, ನಮ್ಮ ಅಂಗನವಾಡಿ ಮಕ್ಕಳು ತಾತ್ಕಾಲಿಕವಾಗಿ ಅಷ್ಟೇ. ಅಲ್ಲಿ ಸ್ಟ್ರೆಂತ್ ಇನ್ಕ್ರೀಸ್ ಆದರೆ ಅಲ್ಲಿ ನಾವು ಬಿಟ್ಕೊಡ್ತೀವಿ ಸ್ಕೂಲ್ಗೆ, ಡೆಮಾಲಿಷನ್ ಮಾಡ್ತೀವಿ. ನಾವು PDO ಒಂದು 3 ಟೈಮ್ಸ್ ಡೆಮಾಲಿಷ್ ಮಾಡಿ ಹೊಸ ಕಟ್ಟೋರ್ಗು ಇಲ್ಲೇ ಇರ್ಬೇಕಾ? ಅಸೋಸಿಯೇಟ್ ಮನೆಯವರು ಇಲ್ಲೇ ಇರ್ಬೇಕು. ಬಿಲ್ಡಿಂಗ್ ಯಾವ್ದು ಇದ್ರೆ ಶಿಫ್ಟ್ ಮಾಡಿ, ನಾನು 2-3 ಕಡೆ ನೋಡಿದ್ದೀನಿ. ಕಿಚನ್ಲಿ ಕೂಡ ಹಿಂಗೆ ಇದೇ ತರ ಇದ್ರೆ ತೊಂದರೆ ಆಗುತ್ತೆ. ಇಲ್ಲೇ ಇದೆ, ಖಾಲಿ ಇದೆ, ನಮ್ಗೆ BOಗೆ ಸಾಲ ಬನ್ನಿ, ಸಾಲ ಬನ್ನಿ. ತಗೊಳ್ಳೋ ಮರಿ
ಸ್ಕೂಲಿನ ಮನೆ 8 ಮಕ್ಕಳು ಇದೆ ಮೇಡಮ್, 2 ವರ್ಷ 1 ವರ್ಷ ಮಕ್ಕಳು. ಅವ್ರಿಗೆ ಸಪ್ರೇಟ್ ಚಾಟ್ ಇದೆ ಮೇಡಮ್, ಊಟದ ವ್ಯವಸ್ಥೆ ಎಲ್ಲ ಸಪ್ರೇಟ್ ಇದೆ. 29 ಇದೆ. ಇಲ್ಲಿ 29 ಕಾಣ್ತಾ ಇಲ್ವಲ್ಲ? 29 ಇಲ್ಲಿದ್ದಾರೆ. 29 ಜನ ಹಾಜರಾಗಿದೆಯಾ? ಬಂದಿದಾರ? ಫಸ್ಟ್ ಡೇ ಬಂದಿಲ್ಲ, ಶನಿವಾರ ಅಂತಾನೂ ಬಂದಿಲ್ಲ. ಎಷ್ಟು ಜನ ಬಂದಿದ್ದಾರೆ ಈಗ? ಚಿನ್ನೋಣ ಅಂತ ಮುಂದೆ ಬಂದಿದೆ ನೋಡಿ ಮೇಡಮ್, ಬರ ಪುಟ ಈ ಕಡೆ ಬಂದ್ರ ಒಂದು ಬಂದಿಲ್ಲ. ಇದೇ ಸ್ಕೂಲ್ ಅದ ನೀವು? ಇದೇ ಸ್ಕೂಲ ಮೇಡಮ್? ಅದು ಮೇಡಮ್ ಸಾಟರ್ಡೆ ಕಲರ್ ಎಷ್ಟನೇ ಕ್ಲಾಸ್ ಮಕ್ಕಳ ನೀವು? ನೀವು ಎಷ್ಟನೇ ಕ್ಲಾಸ್? ಇಲ್ಲೇನಾ? ಇಲ್ಲೆಲ್ಲ ಅಂದ್ರೆ ಈ ಕಡೆ ಬಂದ್ಬಿಡಿ ನೀವು. ಶಾಲೆ ಮಕ್ಕಳು ಮಾತ್ರ. ಆಮೇಲೆ ಚಾಕ್ಲೇಟ್ ಕೊಡ್ತೀವಿ ನಾವು ನಿಮ್ಗೆ. ಯಾವ ಕ್ಲಾಸ್ ಅಮ್ಮ ನೀವು? ಯಾವಾಗ ನೀವು ಈ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ಹಾಜರಾತಿನ ನೀವು ಇಂಪ್ರೂವ್ ಮಾಡ್ತೀರಾ, ಅವಾಗ ಮಾತ್ರ ನೀವು ಸುಧಾರಣೆಗಳನ್ನ ನೋಡ್ಲಿಕ್ಕೆ ಆಗುತ್ತೆ. ಕಾರ್ಯಕ್ರಮಗಳಿಂದ ಸುಧಾರಣೆ ಆಗಲ್ಲ. ಹಾಜರಾತಿನ ಮಕ್ಕಳು ಬಂದಿದಾರ, ಅವ್ರ ಕುಂದು ಕೊರತೆಗಳೇನು, ಏನ್ ನಾವು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸರ್ಕಾರಿ ಶಾಲೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ಳೋವರೆಗೂ ಕೂಡ ಇದರಲ್ಲಿ ನೀವು ಹಾಜರಾತಿನ ಇಂಪ್ರೂವ್ ಮಾಡಬೇಕು. ಸುಧಾರಣೆ ಆಗ್ಬೇಕು. ಗ್ರಾಮೀಣ ಭಾಗದಿಂದ ಸುಧಾರಣೆ ಆಗ್ಬೇಕು. ಎಲ್ಲ ನಿಮ್ ಕೈಯಲ್ಲೇ ಇದೆ. ಬರೀ ನೀವು ಟೀಚರ್ಸ್ ಆಗ್ತೀರಿ, ಶಿಕ್ಷಕರೇ ಆಗ್ತೀರಿ ಅಂದ್ರೆ ಅವ್ರು ನಿಮ್ಮನ್ನು ನಂಬಲ್ಲ. ಪೋಷಕರು ಆಗ್ತೀರಾ ಅಂದಾಗ ಮಾತ್ರ ನಿಮ್ ಬಗ್ಗೆ ನಂಬಿಕೆ ಬರುತ್ತೆ. ಮಕ್ಕಳು ನಗ್ನಗ್ತಾ ಖುಷಿ ಖುಷಿಯಾಗಿ ಬ್ಯಾಗ್ ಎಲ್ಲ ಎತ್ಕೊಂಡು ಬಂದಿದ್ರೆ ನಮಗೂ ಈ ಕಾರ್ಯಕ್ರಮನೇ ಅಂತ ಅನ್ನಿಸ್ತಾ ಇತ್ತು. ಮೊದಲನೇ ಬರ್ಬೇಕಲ್ಲ, ಈ 2 ದಿನ ಮುಂಚೆನೆ ಹೋಗಿ ಅವ್ನ ಶಾಲೆಗೆ ಬರ್ಬೇಕು ಅಂತ ಮಾತಾಡಿಸಿ ಕರಿಬೇಕಲ್ಲ. ಬನ್ನಿ ಬನ್ನಿ, ಈ ಸ್ಕೂಲ್ ಅವ್ರು ಬನ್ನಿ, ಈ ಸ್ಕೂಲ್ ಅವ್ರು ಯಾರು ಬನ್ನಿ, ಈ ಸ್ಕೂಲ್ ನನ್ಗೆ ಮಕ್ಕಳನ್ನ ನೋಡ್ಬೇಕು ಅಂತ ಖುಷಿ, ಆದ್ರೆ ಇಲ್ಲಿ ಹಾಜರಾತಿ ನೀವು ನಿಮ್ಮ ಟೀಚರ್ಸ್ ಹತ್ರ, ನಿಮ್ಮ ಶಿಕ್ಷಕಿಯರು ಮತ್ತೆ ಶಿಕ್ಷಕರಿಗೆ ಏನ್ ಹೇಳ್ಬೇಕಂದ್ರೆ, ಅವರು ಪೋಷಕರಾಗಿ ನೋಡಿದಾಗ ಮಾತ್ರ ಆ ಮಕ್ಕಳು ಒಳ್ಳೆ ಇದನ್ನ ಬೆಳೆಸ್ಕೊತಾರೆ, ಬಾಂಧವ್ಯನ ಬೆಳೆಸ್ಕೊಂಡು ಓದಲು ಆಸಕ್ತಿ ತೋರ್ತಾರೆ. ಸರ್ಕಾರಿ ಶಾಲೆಗಳಿಗೆ ಗೌರವ ಬರುತ್ತೆ, ಮಾನ್ಯತೆ ಸಿಗುತ್ತೆ. ಅದನ್ನ ನೀವು ಟ್ರೈನಿಂಗ್ ಕೊಡಿ, ಅದು ಪ್ರಿಯಾರಿಟಿಯಲ್ಲಿ ಮಾಡಿ. ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿನೂ ಇನ್ನೊಂದು ಬೇರೆ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ರೆ ಅದನ್ನ ಆ ಪೈಲಟ್ ಪ್ರಾಜೆಕ್ಟ್ ನ ನನ್ನ ಕ್ಷೇತ್ರದಲ್ಲೇ KGF ಅಲ್ಲೇ ಮೊದಲು ಮಾಡಬೇಕು ಅಂತ ಹೇಳಿದ್ದೀನಿ. ಮಕ್ಕಳೇ ಚೆನ್ನಾಗಿ ಓದ್ಕೊಬೇಕು, ರಜೆ ಹಾಕ್ಬಾರ್ದು, ಇನ್ನು ಸ್ಕೂಲ್ ಶುರು ಆದಾಗ ಊರಿಗೆ ಹೋಗ್ಬಾರ್ದು. ಧನ್ಯವಾದಗಳು. ಚೆನ್ನಾಗಿ ಓದ್ಕೋಬೇಕು. ಯಾರು ನಿಮ್ಮ ಮಿಸ್ ಯಾರು ತೋರಿಸಿ? ಕೃಷ್ಣ ಇಲ್ಲಿ ಪರ್ಮನೆಂಟ್ ಒಂದೇ ಮೇಡಮ್ ಟ್ರಾನ್ಸ್ಫರ್ ಇಲ್ಲಿರುವಂತ ಮಕ್ಕಳನ್ನ ನೀವು ಮತ್ತೆ ಕರೆಸಿ, ಮತ್ತೆ ಸೋಮವಾರ ಕರೆಸಿ ಫಸ್ಟ್ ಮಕ್ಕಳೆಲ್ಲ ನಿಮ್ ಶಾಲೆಗೆ ಬರೋ ತರ ಮಾಡ್ತಾರೆ. ಆ ದಿನ ನೀವು ಇವನ ಕರೆಸ್ಬೇಕು. ಇವತ್ತು ಸಾಂಕೇತಿಕವಾಗಿ ಕೊಡಿ ಎಷ್ಟು ಜನ ಮಾಡಿಲ್ಲ. ಯೂನಿಫಾರ್ಮ್ ಏನ್ ವ್ಯತ್ಯಾಸ ಹೇಳಿ? 1 ರಿಂದ 5 ಆದ್ರೆ ಈ ಯೂನಿಫಾರ್ಮ್ ಏನ್ ನಿಮ್ಮ ಹೆಸರೇನು? 6ನೇ ತರಗತಿ ಮುಗಿದಿದೆ, ಈಗ 7ನೇ ತರಗತಿಗೆ ಬರ್ತಾ ಇದೆ. ಚೆನ್ನಾಗಿ ಓದ್ಕೋಬೇಕು. ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗಿದ್ರು ಅನ್ನಿಸ್ತಾ?
ಚೆನ್ನಾಗಿ ಓದ್ಕೋಬೇಕು.